ಮೂಲತಃ ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಮಡ್ಲೂರು ಅಂತ ನನ್ನ ಊರು. 80ರಾಗಾಗಿ ಕೂಲಿಗೆ ಹೊಲಿಸಿ ಇತ್ಲ ಬಂದೆ. ಅಲ್ಲಿ ಮನೆ ನಮ್ಮ ತಾಯಿ ತಂದೆಯವರು ಏನೋ ಆಸ್ತಿ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದ ನಂತರ ಇಲ್ಲೇ ಈ ಗೌಡ್ರು ದುಡಿತಾ ಕೆಲಸ ಮಾಡ್ತೀವಿ. ಗೌಡ್ರು ಪರಿಚಯ ಆದ್ರು ಈ ಹೊಲದವ್ರು. ಅವ್ರು ನಮ್ದ ಒಂದ್ 2 ಎಕರೆ ಕೊಡ್ತೇನೆ ಮಾಡಿಕೊಂಬರಿ ಅಂತಲಾಗ ಅಂದ್ರು. ಅವತ್ತು 30,000 ರೂಪಾಯಿ ಎಕರೆ ಕೂಲಿ ಮಾಡೋದ್ ಬಿಟ್ಟು ಏನಾರು ಒಂದು ಹುದ್ದೆ ನಿಲ್ಬೋದೆ. ಹೇಗೆ ಅಕ್ಷರ ಅಂತ ಕಲೀಲಿಲ್ಲ. 1ನೇ ಕ್ಲಾಸ್ ಕಲ್ತಿದ್ದೆ ಅಷ್ಟೇನ. ಒಂದು ಸೈ ಎಲ್ಲ ಮಾಡ್ಕೊಂತೀನಿ, ಓದಬ್ಬರ ಮಾಡ್ತೇನೆ. ಕನ್ನಡದಲ್ಲಿ ಏನಿದೆ ಸ್ವಲ್ಪ ಓದ್ಕೊಂತೀನಿ. ಆ ಥರ ಮಾಡ್ತಾ ನಾನು ಒಂದು ಯಾಕೆ ಮಾಡಬಾರ್ದು ಅನ್ನೋ ಫಸ್ಟಿನ ವರ್ಷ 26 ಬೆಳೆ ಮಾಡಿದ್ದೆ ಸರ್. ನಾನು ಹಿಂಗೊಂದು ಕನಸು ಕಾಣ್ತಾ ಇದ್ದೆ. ಪ್ರತಿಯೊಂದನ್ನು ದೇವ್ರು ಕೊಟ್ಟ ಸರ್. ನನ್ನ ಜೀವನದಲ್ಲಿ ನಮ್ಮ ಪೂಜಾರಿಯಂದು ಇಲ್ಲಿ ಬಂದು ನನ್ನ ಪಾದ ಇಟ್ಟು ನನಗೊಂದು ಸನ್ಮಾನ ಮಾಡಿದ್ರು. ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟರು. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ ಅಂತ ಪೇಪರ್ ಮಾಡಿದ್ದೆ ಅವ್ರು. ಡಿಲ್ಲಿ ತನಕ ಹೋಗಿದ್ರೆ ಅಂತ ಹೇಳಿ. ಹೌದು ಸರ್, ಕಳೆದ ವರ್ಷ ಡಿಲ್ಲಿ ಸರ್ ಇದು ಸನ್ಮಾನ ಆಯ್ತು ಸರ್. ಅವಾಗ ಹಾಗೇನೆ ಇವ್ರು ಇಲಾಖೆಯರಿಗೆ ದೊಡ್ಡ ಮೀಟಿಂಗು ಬೆಂಗಳೂರಲ್ಲಿ ಇದು ಶಿವಮೊಗ್ಗ ಧಾರವಾಡದಲ್ಲಿ ಅವ್ರು ಯಾರು ಬರಕ್ ಸಾಮಾನ್ಯ ಇಲ್ಲ, ಬರೋಂತ ಪರಿಸ್ಥಿತಿ ಇಲ್ಲ. ಮೇಡಮ್ ನೀವು ಯಾರು ಬೇಡ, ನನಗೆ ಮಾಹಿತಿ ಕರೆಕ್ಟ್ ಅಡ್ರೆಸ್ ಕೊಡಿ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಬೆಂಗಳೂರು ಇಲ್ಲಿಂದ ಬೆಂಗಳೂರು ರಾತ್ರಿ ಹೋಗಿ ಉಳಿದು ಬೆಳಿಗ್ಗೆ ಎದ್ದು ಅಲ್ಲಿಂದ ವಿಮಾನಕ್ಕೆ ಹತ್ತಿ ಸಾಯಂಕಾಲ 6 ಗಂಟೆಗೆ ಬೆಂಗಳೂರು ಡಿಲ್ಲಿಗಳಿದೆ. ಅಲ್ಲಿ ನಮ್ಮ ಕನ್ನಡದವ್ರು ಒಂದ್ 2 ಮಂದಿಗೆ ಇವ್ರು ನನ್ನ ಪರಿಚಯ ಮಾಡಿ ಕೊಟ್ಟಿದ್ರು ಮುಖಾಂತರ. ಇವ್ರು ನಮ್ಮ ಕನ್ನಡದವರೇ ಬರ್ತಾರೆ ಹೇಳಿ ಶಿವಮೊಗ್ಗದವರಾಗಿದ್ದು. ಒಬ್ಬ ರಾಯಚೂರು ಹುಡುಗ, ಅವನಂತೂ ನಾ ಜೀವದಾಗೂ ಬರೆಯಂಗಿಲ್ಲ. ರಾಯಚೂರು ಹುಡುಗ ಅವ್ನು ಚನ್ವೀರ್ನಯ್ಯ. ಅವ್ನು ಇಲಾಖೆ ದೊಡ್ಡ ಆಫೀಸರ್ ಆಗ ಕಲಿಯಾಕತ್ತಾನ ಸರ್. ಅವ್ನು ಒಳ್ಳೆ ಹುಡುಗ. ನಾನು ಬರೋಲ್ಲವರಿಗೆ 3 ದಿನ ನನ್ನ ಸೇವಕನಾಗಿದ್ದು ನೋಡಿ ಸರ್. ಪಾಪ ಅಂತ ವ್ಯಕ್ತಿ ಹುಡುಗ, ದೊಡ್ಡ ಇವತ್ತು ಅವ್ನು ಲಕ್ಷಾಂಗಟ್ಲಿ ಪಗಾರ ತಗೊಂಡಂತಾನು ಇವತ್ತು ಆ ಹುಡುಗ. ಈಗೂ ಫೋನ್ ಮಾಡ್ತಾ ಇರ್ತಾನೆ. ನಾನು ಎಲ್ಲೆಲ್ಲಿ ಬಿಡ್ಲಿ ಸರ್. ಮತ್ ನಾನು ಅವತ್ತು ಸನ್ಮಾನ ಆಗಿದ್ದ ಸರ್ 12 ಗಂಟೆ ಸನ್ಮಾನ ಇತ್ತು. ಕರ್ನಾಟಕದ ಒಬ್ಬನೇ ಅಲ್ಲ, ಇಡೀ ನಮ್ ಕರ್ನಾಟಕ ನಾನೊಬ್ಬನೇ. ಒಂದು 30 ಜನ ಇದ್ರಲ್ಲಿ ಸಾಮಾನ್ಯ ನಮ್ ಕರ್ನಾಟಕದವ್ರು. ಇಲ್ಲ ಇಲಾಖೆ ಆಫೀಸ್ಗೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡವ್ರು. ನನಗೆ ಹಂಗ ದುಂಡು ಗುಡ್ಕೊಂಬಿಟ್ರು. ಒಂದ್ಸಲ ಬಂದವರು ಸನ್ಮಾನ ಇಳಿದು ಬಂದ ವೇದಿಕೆಯಿಂದ. ಹಾಗೆ ನೋಡಿ ಹೋಗಿದ್ದಕ್ಕೊಂದು ಎಷ್ಟು ನನಗೆ ಸಿಗುತ್ತೆ. ಆಮೇಲೆ ಇದು ರಾಷ್ಟ್ರಪತಿ ಭವನ ಕರ್ಕೊಂಡ್ ಹೋದ್ರು ನನ್ನ. ಅಲ್ಲಿ ಕರ್ಕೊಂಡ್ ಹೋದಾಗ ಇವ್ರು ಕನ್ನಡದವ್ರು ಅನ್ನೈತೇನ ರೈತ ಬಂದ ಎಷ್ಟು ಅವ್ರು ಇಂಗ್ಲಿಷ್ನೇ ಹೇಳಾರಲ್ಲ ಅವ್ರಿಗೆ. ನನಗೆ ಎಲ್ಲರೂ ಸಲಾಮ್ ಹೊಡ್ಯಾರ ಸರ್. ನನಗ ಒಂಥರ ಡಿಲ್ಲಿಗೆ ಹಳ್ಳಿಯಿಂದ ಎಲ್ಲೇ ಹೋಗಿ ಇವ ಡ್ರೆಸ್ ನಾನು ಇದೇ ಬೆಳೆ ಪಂಜಿ ಇವ ಡ್ರೆಸ್ ಬಟ್ ಒಟ್ಟ ಪಂಜಿನೇ. ಎಲ್ಲಿ ಹೋದ್ರು ನಮ್ಮ ಪ್ಯಾಂಟ್ ಗಿಂಟು ಎಂದು ಹಾಕಿಲ್ಲ.